10ನೇ ತರಗತಿಯ ವಿಜ್ಞಾನದ ಕೆಲವು ಪರಿಕಲ್ಪನೆಗಳನ್ನು ನಿತ್ಯ ಜೀವನಕ್ಕೆ ಅನ್ವಯಿಸುವುದು ಹೇಗೆ ಎಂಬುದನ್ನು ಸರಣಿ ವಿಡಿಯೋಗಳಲ್ಲಿ ಚರ್ಚಿಸ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ ಈ ಒಂದು ಚಿತ್ರವನ್ನು ತಾವು ಗಮನಿಸಿದಾಗ ಯಾವ ವಿಷಯದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ ಎಂಬುದು ತಮಗೆ ತಿಳಿದಿರುತ್ತೆ ಅಂತ ಭಾವಿಸ್ತೇನೆ. ಇದೇನೂ ಅಲ್ಲ, ನಿತ್ಯ ಜೀವನದಲ್ಲಿ ಮಸೂರಗಳು ಎಂದರೇನು ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ಸಂಗತಿ. ಮಸೂರದ ಪ್ರಕಾರಗಳು ಕೂಡ ತಿಳಿದಿದೆ. ಹಾಗಾದರೆ ನಿತ್ಯ ಜೀವನದಲ್ಲಿ ಮಸೂರಗಳ ಮಹತ್ವವೇನು? ಮಸೂರಗಳಿಲ್ಲದ ಜಗತ್ತನ್ನು ಊಹಿಸುವುದು ಕೂಡ ಕಷ್ಟ ಸಾಧ್ಯ. ಅದು ಹೇಗೆ ಅಂತೀರಾ? ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ವೀಕ್ಷಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಈಗಾಗಲೇ ನಮಗೆ ತಿಳಿದಿದೆ, ಕನಿಷ್ಠ ಒಂದಾದರೂ ಗೋಳೀಯ ಮೇಲ್ಮೈಯನ್ನು ಹೊಂದಿರುವಂತಹ, ಇಲ್ಲಿ ನೋಡ್ಬೋದು, ಕನಿಷ್ಠ ಒಂದಾದರೂ ಗೋಳೀಯ ಮೇಲ್ಮೈಯನ್ನು ಹೊಂದಿರುವಂತಹ ಪಾರದರ್ಶಕ ವಸ್ತುವಿಗೆ ಮಸೂರ ಎಂದು ಕರೆಯುತ್ತೇವೆ. ಮಸೂರದ ಅಂಚುಗಳಿಗೆ ಹೋಲಿಸಿದಾಗ ಮಧ್ಯದಲ್ಲಿ ದಪ್ಪವಾಗಿದ್ದರೆ, ಇಲ್ಲಿ ಚಿತ್ರದಲ್ಲಿ ಕಾಣ್ಬೋದು, ಈ ಅಂಚುಗಳಿಗೆ ನಾವು ಹೋಲಿಸಿದಾಗ ಮಧ್ಯಭಾಗ ಏನಿದೆ ಅಲ್ಲ, ಈ ಒಂದು ಮಧ್ಯಭಾಗ ದಪ್ಪ ಆಗಿದ್ದರೆ ಅವುಗಳನ್ನು ನಾವು ಪೀನ ಮಸೂರ ಎಂದು ಕರೆಯುತ್ತೇವೆ. ಇಲ್ಲಿ ಪೀನ ಮಸೂರವನ್ನು ತಾವು ಗಮನಿಸ್ಬೋದು. ಈ ಪೀನ ಮಸೂರಗಳು ಏನು ಮಾಡ್ತವೆ ಅಂದರೆ, ಇಲ್ಲಿ ನೋಡ್ಬೋದು, ಬೆಳಕನ್ನು ಹಾಯಿಸಿದಾಗ ಪೀನ ಮಸೂರದ ಮೂಲಕ ಹೋದಂಥ ಬೆಳಕಿನ ಕಿರಣಗಳು ಏನಾಗುತ್ತೆ, ನಿರ್ದಿಷ್ಟ ಬಿಂದುವಿನಲ್ಲಿ ಅವು ಸೇರಿಸಲ್ಪಡುತ್ತವೆ. ಇದನ್ನೇ ನಾವು ಏನು ಹೇಳ್ತೀವಿ ಅಂದರೆ, ಬೆಳಕನ್ನು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸೇರುವಂತೆ ಮಾಡುವುದರಿಂದ ಪೀನ ಮಸೂರವನ್ನು ನಾವು ಬೆಳಕನ್ನು ಕೇಂದ್ರೀಕರಿಸುವ ಮಸೂರ ಎಂದು ಕರೆಯುತ್ತೇವೆ. ಇನ್ನು ಇದಕ್ಕೆ ತದ್ವಿರುದ್ಧ ಯಾವುದು ಅಂತಂದರೆ ನಿಮ್ನ ಮಸೂರ. ಇಲ್ಲಿ ಚಿತ್ರದಲ್ಲಿ ಇದಕ್ಕೆ ನಾವು ಗಮನಿಸ್ಬೋದು, ಏನು ಅಂತಂದರೆ, ಈ ಮಧ್ಯಭಾಗಕ್ಕೆ ಹೋಲಿಸಿದಾಗ ಮಧ್ಯಭಾಗಕ್ಕಿಂತ ಅಂಚುಗಳು, ಇದರ ಅಂಚುಗಳು ಏನಿದಾವಲ್ಲ, ಈ ಅಂಚುಗಳು ಏನಿರುತ್ತೆ ಅಂದರೆ ತುಂಬ ಹೆಚ್ಚು ದಪ್ಪವಾಗಿರುತ್ತೆ. ಅಂಚುಗಳು ದಪ್ಪವಾಗಿದ್ದರೆ ಅಂದರೆ ಮಧ್ಯಭಾಗಕ್ಕಿಂತ ಅಂಚುಗಳು ದಪ್ಪವಾಗಿದ್ದರೆ ಅದನ್ನೇ ನಾವು ನಿಮ್ನ ಮಸೂರ ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ನೋಡ್ಬೋದು, ಬೆಳಕಿನ ಕಿರಣವನ್ನು ನಾವು ಈ ಒಂದು ನಿಮ್ನ ಮಸೂರದ ಮೂಲಕ ಹಾಯಿಸಿದಾಗ ಅವು ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಅವು ವಿಕೇಂದ್ರೀಕರಿಸಲ್ಪಡುತ್ತೆ ಅಂತೇಳಿ ಹೇಳ್ತೇವೆ. ಅಂದರೆ ನಾವು ಗಮನಿಸಬೇಕು, ನಿಮ್ನ ಮಸೂರ ನಿರ್ದಿಷ್ಟ ಬಿಂದುವಿನಿಂದ ಬೆಳಕನ್ನು ವಿಕೇಂದ್ರೀಕರಿಸುವುದರಿಂದ ನಾವು ಏನಂತ ಕರೆದ್ವಿ ಅಂತಂದರೆ, ನಿಮ್ನ ಮಸೂರವನ್ನು ಬೆಳಕನ್ನು ವಿಕೇಂದ್ರೀಕರಿಸುವ ಮಸೂರ ಎಂದು ಕರೆಯುತ್ತೇವೆ. ಹಾಗಾದರೆ ಇವುಗಳ ವ್ಯತ್ಯಾಸವನ್ನು ನಾವು ಅಧ್ಯಯನ ಮಾಡಿದ್ವಿ. ಇನ್ನು ಮುಂದುವರೆದ ಭಾಗವಾಗಿ ದೈನಂದಿನ ಜೀವನದಲ್ಲಿ ಪೀನ ಮಸೂರದ ಮಹತ್ವವೇನು ಎಂಬುದನ್ನು ನಾವು ನೋಡ್ತಾ ಹೋದರೆ ಗಮನಿಸಬೇಕು. ಕನ್ನಡಕಗಳು, ಸೂಕ್ಷ್ಮದರ್ಶಕ, ಚಿತ್ರದಲ್ಲಿ ತಾವು ನೋಡ್ಬೋದು ಸೂಕ್ಷ್ಮದರ್ಶಕ, ಆಮೇಲೆ ಬೈನಾಕ್ಯುಲರ್ಗಳಿರ್ಬೋದು, ಕ್ಯಾಮ್ರಾಗಳಿರ್ಬೋದು, ಭೂತ ಕನ್ನಡಿ ಅಂತ ಏನು ಹೇಳ್ತೇವಲ್ಲ ಅದು, ಅಷ್ಟೇ ಅಲ್ಲ ದೂರದರ್ಶಕಗಳಲ್ಲಿಯೂ ಕೂಡ ಪೀನ ಮಸೂರವನ್ನು ಬಳಸಲ್ಪಡುತ್ತದೆ ಎಂದು ನಾವು ಹೇಳ್ತೇವೆ. ಇದು ನಮಗೇನು ಮಾಡುತ್ತೆ ಅಂದರೆ, ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಮತ್ತು ವರ್ಧಿಸಲು, ಚಿತ್ರಗಳನ್ನು ಸೆರೆ ಹಿಡಿಯಲು ಅನುವು ಮಾಡಿಕೊಡುತ್ತದೆ ಎಂದು ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ನಮ್ಮ ಸ್ವಂತ ಕಣ್ಣುಗಳಲ್ಲಿರುವ ಮಸೂರವು ಕೂಡ ಪೀನ ಮಸೂರ ಎಂಬುದನ್ನು ನಾವು ಮರೆಯಬಾರದು. ರೆಟಿನಾದ ಮೇಲೆ ಬೆಳಕನ್ನು ಕೇಂದ್ರೀಕರಿಸಲು ನಮ್ಮ ಕಣ್ಣಿನ ಪೀನ ಮಸೂರ ಸಹಾಯಕವಾಗಿದೆ ಎಂದು ನಾವು ಹೇಳ್ತೇವೆ. ಕನ್ನಡಕದಲ್ಲಿರುವ ಪೀನ ಮಸೂರಗಳು ದೂರದೃಷ್ಟಿ ದೋಷ ಅಂದರೆ ಹೈಪರ್ಮೆಟ್ರೋಪಿಯಾ ಅಂತೇನು ಹೇಳ್ತೀವಲ್ಲ, ಆ ದೂರದೃಷ್ಟಿ ದೋಷ ಇರುವ ಜನರಿಗೆ ಬೆಳಕಿನ ಕಿರಣಗಳನ್ನು ಬಗ್ಗಿಸಿ ರೆಟಿನಾದ ಮೇಲೆ ಸರಿಯಾಗಿ ಕೇಂದ್ರೀಕರಿಸುವ ಮೂಲಕ ದೃಷ್ಟಿ ದೋಷ ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಹೇಳ್ತೇವೆ. ಇನ್ನು ಕ್ಯಾಮ್ರಾ ಮಸೂರಗಳಲ್ಲಿ ಬೆಳಕನ್ನು ಕೇಂದ್ರೀಕರಿಸಲು ಕೂಡ ಪೀನ ಮಸೂರಗಳನ್ನು ಬಳಸಲಾಗುತ್ತದೆ. ಸ್ಪಷ್ಟವಾದ ಚಿತ್ರಗಳನ್ನು ಸೆರೆ ಹಿಡಿಯುತ್ತವೆ. ಭೂತಗನ್ನಡಿಗಳು ನಮಗೆ ಗೊತ್ತಿದೆ ಏನು ಅಂತಂದರೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತ ಕರಿತೀವಿ. ಭೂತಗನ್ನಡಿಗಳು
ವಸ್ತುವನ್ನು ದೊಡ್ಡದಾಗಿಸಲು ಪೀನ ಮಸೂರಗಳನ್ನು ಅವಲಂಬಿಸಿದೆ. ಭೂತಗನ್ನಡಿಗಳು ವಸ್ತುಗಳನ್ನು ದೊಡ್ಡದಾಗಿಸಲು ಪೀನ ಮಸೂರಗಳನ್ನು ಅವಲಂಬಿಸಿವೆ. ಇದು ವಸ್ತುಗಳನ್ನು ವೀಕ್ಷಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಮನೆಯ ಬಾಗಿಲುಗಳಲ್ಲಿನ ಪಿನ್ ಹೋಲ್ಗಳು ಅಥವಾ ಇಣುಕು ರಂಧ್ರ ಅಂತ ಹೇಳ್ತೇವಲ್ಲ, ಸಾಮಾನ್ಯವಾಗಿ ಪೀನ ಮಸೂರಗಳನ್ನು ಒಳಗೊಂಡಿರುತ್ತವೆ. ಇದು ಬಾಗಿಲಿನ ಹೊರಗಿನ ಪ್ರದೇಶದ ವಿಶಾಲ ನೋಟವನ್ನು ಒದಗಿಸುವ ಮೂಲಕ ಸುರಕ್ಷತೆಯನ್ನು ಒದಗಿಸುತ್ತದೆ ಎಂದು ನಾವು ಹೇಳ್ತೇವೆ. ವಾಹನಗಳ ಹೆಡ್ಲೈಟ್ಗಳು ಅಥವಾ ಟಾರ್ಚ್ಗಳು ಬೆಳಕನ್ನು ಒಂದು ದಿಕ್ಕಿನಲ್ಲಿ ಕೇಂದ್ರೀಕರಿಸಲು ಪೀನ ಮಸೂರವನ್ನು ಬಳಕೆ ಮಾಡುತ್ತವೆ ಎಂದು ನಾವು ಹೇಳುತ್ತೇವೆ. ಇದು ಬೆಳಕನ್ನು ದೂರದವರೆಗೆ ತಲುಪಿಸಲು ಸಹಾಯಕವಾಗುತ್ತದೆ. ಸೊ ಇಷ್ಟೆಲ್ಲ ಉಪಯೋಗಗಳು ಪೀನ ಮಸೂರದಿಂದ ಇವೆ ಎಂದು ನಾವು ನಿರ್ಣಯಿಸ್ತೇವೆ. ಮುಂದಿನ ಮಸೂರ ನೀಮ್ನ ಮಸೂರ. ದೈನಂದಿನ ಜೀವನದಲ್ಲಿ ನೀಮ್ನ ಮಸೂರವನ್ನು ವೆರಿ ಇಂಪಾರ್ಟೆಂಟ್. ಸಮೀಪ ದೃಷ್ಟಿ ದೋಷ ಅಥವಾ ಮಯೋಪಿಯಾ ಸಮಸ್ಯೆಯನ್ನು ಸರಿಪಡಿಸಲು ನಾವು ನೀಮ್ನ ಮಸೂರವನ್ನು ಬಳಸ್ತೇವೆ. ಚಿತ್ರದ ಗುಣಮಟ್ಟವನ್ನು ಹೆಚ್ಚಿಸಲು ಕೆಲವು ಕ್ಯಾಮ್ರಾ ಲೆನ್ಸ್ಗಳಲ್ಲಿ ಕೂಡ ಅಳವಡಿಸಲಾಗುತ್ತೆ. ಅಷ್ಟೇ ಅಲ್ಲ, ಗೆಲೀಲಿಯನ್ ದೂರದರ್ಶಕದಂತಹ ಕೆಲವು ದೂರದರ್ಶಕಗಳಲ್ಲಿ ಕೂಡ ಏನಾಗುತ್ತೆ ಅಂದರೆ ಈ ಒಂದು ನೀಮ್ನ ಮಸೂರಗಳನ್ನು ಪೀನ ಮಸೂರಗಳ ಜೊತೆಯಲ್ಲಿಯೇ ಬಳಸಲಾಗುತ್ತದೆ ಎಂದು ನಾವು ಹೇಳ್ತೇವೆ. ಚಿತ್ರಗಳನ್ನು ವರ್ಧಿಸಲು ಪೀನ ಮಸೂರಗಳ ಜೊತೆಯಲ್ಲಿಯೇ ನೀಮ್ನ ಮಸೂರಗಳನ್ನು ಕೆಲವು ಬೈನಾಕ್ಯುಲರ್ಗಳಲ್ಲಿಯೂ ಕೂಡ ಬಳಸಲಾಗುತ್ತದೆ ಎಂದು ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಬಲ್ಬ್ನಿಂದ ಬೆಳಕನ್ನು ವಿಶಾಲವಾದ ಪ್ರದೇಶದಲ್ಲಿ ಹರಡುವಂತೆ ಮಾಡಲು ಬ್ಯಾಟರಿ ದೀಪಗಳಲ್ಲಿ ನೀಮ್ನ ಮಸೂರ ಬಳಕೆಯಾಗುತ್ತದೆ. ಚಲನಚಿತ್ರ ಅಥವಾ ಸ್ಲೈಡ್ ಪ್ರಾಜೆಕ್ಟರ್ ಅಂತ ಏನು ಹೇಳ್ತೇವಲ್ಲ, ಪ್ರೊಜೆಕ್ಟರ್ಗಳಲ್ಲಿ ಚಿತ್ರವನ್ನು ತೆರೆಯ ಮೇಲೆ ಸೂಕ್ತ ಗಾತ್ರದಲ್ಲಿ ಮತ್ತು ಸ್ಪಷ್ಟವಾಗಿ ತೋರಿಸಲು ಕೂಡ ನೀಮ್ನ ಮಸೂರ ಬಳಸಲ್ಪಡುತ್ತದೆ. ಕಣ್ಣನ್ನು ವೀಕ್ಷಿಸಲು ಮತ್ತು ಪರೀಕ್ಷಿಸಲು ನೇತ್ರದರ್ಶಕಗಳಂತಹ ಕೆಲವು ವೈದ್ಯಕೀಯ ಸಾಧನಗಳಲ್ಲಿಯೂ ಕೂಡ ನೀಮ್ನ ಮಸೂರ ಮಹತ್ವದ ಕಾರ್ಯನಿರ್ವಹಿಸುತ್ತೆ. ಒಟ್ಟಾರೆಯಾಗಿ ಮಸೂರಗಳು ನಮ್ಮ ನಿತ್ಯ ಜೀವನವನ್ನು ಸಾಕಷ್ಟು ರೀತಿಯಲ್ಲಿ ಪ್ರಭಾವಿಸಿದ್ದು, ಅವುಗಳು ಇಲ್ಲದೆ ಹೋಗಿದ್ದರೆ ಕಲ್ಪಿಸಿ ದೃಷ್ಟಿದೋಷ ಸಮಸ್ಯೆಗಳಿಗೆ ಪರಿಹಾರವೇ ಇರುತ್ತಿರಲಿಲ್ಲ. ಅದು ಯಾವುದೇ ಪ್ರಕಾರದ ದೃಷ್ಟಿದೋಷ ಇರ್ಬೋದು, ಸಮೀಪ ದೃಷ್ಟಿದೋಷವೇ ಆಗಿರಲಿ ಅಥವಾ ದೂರದೃಷ್ಟಿ ದೋಷವೇ ಆಗಿರಲಿ, ಇವುಗಳಿಗೆ ಪರಿಹಾರವೇ ಇರುತ್ತಿರಲಿಲ್ಲ ಎಂದು ನಾವು ನಿರ್ಣಯಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಸೂಕ್ಷ್ಮಾಣುಜೀವಿಗಳನ್ನು ಅಧ್ಯಯನ ಮಾಡಲು ಅಗತ್ಯವಾದ ಸೂಕ್ಷ್ಮದರ್ಶಕಗಳಾಗಲಿ, ಬೈನಾಕ್ಯುಲರ್ಗಳಾಗಲಿ, ಪ್ರಾಜೆಕ್ಟರ್ಗಳಾಗಲಿ, ದೂರದರ್ಶಕಗಳಾಗಲಿ ಇವು ಯಾವುವೂ ಕೂಡ ಇರುತ್ತಿರಲಿಲ್ಲ ಎಂದು ನಾವು ನಿರ್ಣಯಿಸ್ತೇವೆ. ಅಂದರೆ ಇವತ್ತು ವಿಜ್ಞಾನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕ್ರಾಂತಿ ಏನು ಆಗಿದೆಯಲ್ಲ, ಇಷ್ಟೊಂದು ಒಂದು ಗುಣಮಟ್ಟದ ಜೀವನವನ್ನು ನಾವು ಅನುಭವಿಸಲಿಕ್ಕೆ ಏನು ಅಂತಂದರೆ ಮಸೂರಗಳು ತುಂಬ ನಿರ್ಣಾಯಕವಾದ ಪಾತ್ರವನ್ನು ನಿಭಾಯಿಸುತ್ತಿವೆ ಎಂದು ನಾವು ನಿರ್ಣಯಿಸ್ತೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಪವರ್ ಆಫ್ ಲೆನ್ಸ್ ಅಥವಾ ಮಸೂರದ ಸಾಮರ್ಥ್ಯವನ್ನು ಏಕೆ ಅಧ್ಯಯನ ಮಾಡಬೇಕು, ನಿತ್ಯ ಜೀವನದಲ್ಲಿ ಅದರ ಮಹತ್ವವೇನು ಎಂಬುದನ್ನು ಚರ್ಚಿಸೋಣ. ಧನ್ಯವಾದಗಳು.